ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲೇ ಠಿಕಾಣಿಯನ್ನ ಹೂಡಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಮರ್ಥ ಪರ ದಾವಣಗೆರೆಯಲ್ಲಿ ಸಮರ್ಥ ಪರ ಸಿಎಂ ಅಬ್ಬರದ ಪ್ರಚಾರದ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣ ಪ್ರಶ್ನೆ. ನಾನು ಕೂಡ ಹಿಂದೂನೇ, ನನ್ನ ಹೆಸರು ಸಿದ್ದರಾಮಯ್ಯ. ಎಲ್ಲಾ ಹಿಂದೂಗಳಿಗೂ ದೇವರ ಹೆಸರೇ ಇರುತ್ತದೆ ಅಲ್ಲವೇ? ಬಿಜೆಪಿ ನಾಯಕರು ಮಾತ್ರ ಹಿಂದೂಗಳ ಎಂದ ಸಿಎಂ ಸಿದ್ದರಾಮಯ್ಯ. ಗಾಂಧಿ ಹಿಂದುತ್ವ ಬೇರೆ, ಗೋಡ್ಸೆ ಹಿಂದುತ್ವವೇ ಬೇರೆ. ಬಿಜೆಪಿ ಹಿಂದೂ ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಲೂಟಿ ಮಾಡೋದೇ ಅವರ ಕೆಲಸ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ದಾವಣಗೆರೆಯಲ್ಲಿ ಸಮರ್ಥ ಪರ ಸಿಎಂ ಅಬ್ಬರದ ಪ್ರಚಾರದ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಕೂಡ ಹಿಂದೂನೇ, ನನ್ನ ಹೆಸರು ಸಿದ್ದರಾಮಯ್ಯ. ಬಿಜೆಪಿಯರು ಹಿಂದೂ ಕಾರ್ಡನ್ನ ಪ್ಲೇ ಮಾಡಿ ಓಟನ್ನ ಕೇಳ್ತಾರೆ. ಬಿಜೆಪಿ ನಾಯಕರು ಮಾತ್ರ ಹಿಂದೂಗಳ. ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಗಾಂಧಿ ಹಿಂದುತ್ವ ಬೇರೆ, ಗೋಡ್ಸೆ ಹಿಂದುತ್ವ ಬೇರೆ. ಬಿಜೆಪಿ ಹಿಂದೂ ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಲೂಟಿ ಮಾಡೋದೇ ಅವರ ಕೆಲಸ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯ ವಿರುದ್ಧ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈ ಠಿಕಾಣೆಯನ್ನ ಹೂಡಿ ಅಲ್ಲೇ ವಾಸ್ತವ್ಯವನ್ನ ಹೂಡಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರದಲ್ಲಿ ಮುಳುಗಿದ್ದಾರೆ. ಸಮರ್ಥ ಪರವಾಗಿ, ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರದ ವೇಳೆಯಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಹಿಂದೂ ಹಿಂದೂ ಅಂತಾರೆ, ಅವರು ಮಾತ್ರ ಹಿಂದೂಗಳ. ನಾವೇನ್ ಹಿಂದೂ ಅಲ್ವಾ? ನನ್ನ ಹೆಸರು ಸಹಿತ ಸಿದ್ದರಾಮಯ್ಯನೇ, ನಾನು ಕೂಡ ಒಬ್ಬ ಹಿಂದೂನೇ. ನಾವು ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೇವೆ. ಬಿಜೆಪಿಯವರು ಹಿಂದೂಗಳ ಹೆಸರನ್ನ ಬಳಸ್ಕೊಂಡು ಹಿಂದೂ ಕಾರ್ಡನ್ನ ಪ್ಲೇ ಮಾಡ್ಕೊಂಡು ಓಟನ್ನ ಕೇಳ್ತಾರೆ, ಅಧಿಕಾರಕ್ಕೆ ಬರ್ತಾರೆ, ಆದ್ರೆ ಅನ್ಯಾಯವನ್ನ ಮಾಡ್ತಾರೆ ಜನಗಳಿಗೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪರ ವಿರೋಧಗಳು ರಾಜಕೀಯವಾಗಿ ಬರುವಂತಹ ಮಾತುಗಳು ಸಹಜವಾಗಿರ್ತವೆ. ಅದೇ ರೀತಿಯಾಗಿ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ರು. ಬಿಜೆಪಿ ಕೇಸರಿ ಶಾಲನ್ನ ಹಾಕೊಂಡು ನಾವು ಹಿಂದೂಗಳಿಗೋಸ್ಕರ ಇರುವಂತಹ ಪಕ್ಷ ಅಂತ ಎಲ್ಲ ಮಾತಾಡ್ತಾರೆ. ಯಾಕೆ ನಾವು ಹಿಂದೂಗಳಿಲ್ವಾ? ನಮ್ಮಲ್ಲಿ ಹಿಂದೂಗಳಿಲ್ವಾ? ಸಿದ್ದರಾಮಯ್ಯ ಅನ್ನುವಂಥದ್ದು ಹಿಂದೂ ಹೆಸರೇ ತಾನೆ. ನಾನು ಕೂಡ ಒಬ್ಬ ಹಿಂದೂನೇ ತಾನೆ. ನಾವೇನು ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀವ? ನಾವು ಕೂಡ ಹಿಂದೂಗಳಿಗೋಸ್ಕರ ನಾವು ಕೂಡ ಕೆಲಸವನ್ನ ಮಾಡ್ತೀವಿ. ಎಲ್ಲರೂ ಸಹಿತ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜಕೀಯವಾಗಿ ಒಂದಿಷ್ಟು ವಿಚಾರಗಳನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಈ ಸ್ಟೇಟ್ಮೆಂಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನನ್ನ ಬಳಕೆ ಮಾಡುತ್ತೆ? ನಮ್ಮದು ಅಹಿಂದ ಪಕ್ಷ, ಅಹಿಂದ ನಾಯಕ, ಅಲ್ಪಸಂಖ್ಯಾತರಿಗೋಸ್ಕರ ನಮ್ಮ ಪಕ್ಷ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಬಿಜೆಪಿ ಯಾವ ಕಾರ್ಡನ್ನ ಪ್ಲೇ ಮಾಡುತ್ತೆ? ನಾವು ಹಿಂದೂಗಳಿಗೋಸ್ಕರ ಇರುವಂತ ಪಕ್ಷ ನಮ್ದು, ನಾವು ಹಿಂದೂಗಳನ್ನ ಪ್ರೊಟೆಕ್ಟ್ ಮಾಡ್ತೀವಿ. ರಾಜಕೀಯವಾಗಿ ನಾನು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಅಹಿಂದ ಪಕ್ಷ, ಅಹಿಂದ ನಾಯಕ ಅಂತ ಅಲ್ಲಿ ಪೋರ್ಟ್ರೇಟ್ ಮಾಡ್ಕೊಂಡ್ರೆ, ಇತ್ತ ಬಿಜೆಪಿ ಹಿಂದೂ ಪಕ್ಷ, ಹಿಂದೂಗಳಿಗೋಸ್ಕರ ಇರುವಂತ ಪಕ್ಷ ಅಂತ ಅದು ಪೋರ್ಟ್ರೇಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ರಾಜಕೀಯವಾಗಿ ಪ್ರತಿ ಸತಿನೂ ಬರ್ತಾ ಇರುವಂತಹ ಮಾತುಗಳೇ ಇವು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಿಂದೂಗಳು ಅಂತ ಮಾತಾಡ್ತಾರೆ. ನಾವು ಹಿಂದೂಗಳೇನೆ ತಾನೆ, ನಾವು ಕೂಡ ಅವರಿಗೋಸ್ಕರ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಇದ್ದಾರಾ? ಹಿಂದೂಗಳು ಸಹಿತ ನಮಗೆ ಓಟನ್ನ ಹಾಕಿದ್ದಾರೆ. ಆದ್ರೆ ಬಿಜೆಪಿ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬರುತ್ತೆ, ಲೂಟಿ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು ಬಿಜೆಪಿಯ ಮೇಲೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು.
ಭರ್ಜರಿಯಾಗಿ ಅಬ್ಬರದ ಪ್ರಚಾರ ನಡೀತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಪ್ರಭಾ ಮಲ್ಲಿಕಾರ್ಜುನ್ ಸಹಿತ ತೆರೆದ ವಾಹನದಲ್ಲಿ ಪ್ರಚಾರವನ್ನು ನಡೆಸಿದ್ರು ಇವತ್ತು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸಹಿತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಪ್ರಚಾರವನ್ನ ಮಾಡಿದ್ರು. ನೋಡಿ, ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಷ್ಟು ಮಟ್ಟಿಗೆ ಹೈಪನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಂದ್ರೆ, ಈ ಬಾರಿ ಅಲ್ಪಸಂಖ್ಯಾತರ ಓಟ್ಗಳ ವಿಭಜನೆ ಆಗಿದೆಯಾ ಅನ್ನುವಂಥ ಅನುಮಾನಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಬಟ್ ಮೇಲ್ನೋಟಕ್ಕೆ ಸದ್ಯದ ಸ್ಥಿತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು, ಬಟ್ ಆಂತರಿಕವಾಗಿ ಬಂಡಾಯ ಶಮನ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಂತರಿಕವಾಗಿ ಬಂಡಾಯ ಶಮನ ಆಗಿದೆಯಾ? ಒಂದ್ ಕಡೆ ನೋಡಿ, ಜಮೀರ್ ಅಹ್ಮದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂ ಖಾನ್ ಸಹಿತ ಮಾತನಾಡಿದ್ರು. ಇನ್ನು SS ಮಲ್ಲಿಕಾರ್ಜುನ್ ಅವರ ಒಂದು ಪೋಸ್ಟ್, ಜಮೀರ್ ಅಹ್ಮದ್ ಖಾನ್ಗೆ ಅಪಮಾನ ಮಾಡಿದ್ದಾರೆ, ಅವರನ್ನ ಕ್ಷಮೆ ಕೇಳಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿರೋಧಗಳ ವ್ಯಕ್ತವಾದವು. ಮುಸ್ಲಿಂ ಸಮುದಾಯ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತು. ಯಾರಿಗಾದ್ರೂ ಓಟ್ ಹಾಕಿ, ಆದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡಿ ಅಂತ ಕೆಲವರು ಮಾತಾಡ್ತಾರೆ. ಇದೇ ಮುಸ್ಲಿಂ ಸಮುದಾಯದಲ್ಲಿ ಮಾತನಾಡ್ತಾರೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಈ ಬಾರಿನೂ ಸಹಿತ ಶಾಮನೂರು ಕುಟುಂಬವೇ ಅಲ್ಲಿ ಮುನ್ನೆಲೆಗೆ ಬರುತ್ತಾ, ಕಾಂಗ್ರೆಸ್ ಪಕ್ಷವೇ ಅಲ್ಲಿ ಮುನ್ನೆಲೆಗೆ ಬರುತ್ತಾ, ಗೆದ್ದು ಬೀಗುತ್ತಾ, ಅಥವಾ ಏನಾದ್ರೂ ಇಲ್ಲಿ ಸಿಚುವೇಶನ್ ಚೇಂಜ್ ಆಗುತ್ತಾ ಅಂತ, ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದು ಬಿಡುತ್ತಾ ಅಂತ. ಯಾಕಂದ್ರೆ ನೋಡಿ, ಬಿಜೆಪಿ ಒಬ್ಬ ಮಾಮೂಲಿ ಕಾರ್ಯಕರ್ತನಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಅನ್ನ ಕೊಟ್ಟಿದೆ ಅಂತ. ಬಟ್ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾವು ಹೆಚ್ಚಾಗಿ ಏರ್ತಾ ಇದೆ. ಸಮರ್ಥಿಗೆ ಅವಕಾಶವನ್ನ ಮಾಡಿಕೊಡ್ತಾರ ಜನ, ಅಥವಾ ಬಿಜೆಪಿಗೆ ಅವಕಾಶವನ್ನ ಕೊಟ್ಟು ನೋಡೋಣ ಅಂತ ಬದಲಾಗ್ತಾರ? ಅಲ್ಪಸಂಖ್ಯಾತರ ಒಲವು ಇನ್ನೂ ಕಾಂಗ್ರೆಸ್ ಮೇಲೆ ಇದೆಯಾ? ಸಾದಿಕ್ ಪೈಲ್ವಾನ್ ಬಂಡಾಯ ಶಮನವಾದ್ರೂ ಕೂಡ ಆಂತರಿಕವಾಗಿ ಬಂಡಾಯ ಶಮನ ಆಗಿದೆಯಾ? ಇದಕ್ಕೆ ಮುಸ್ಲಿಂ ಸಮುದಾಯ ಏನ್ ಹೇಳುತ್ತೆ? ಅಲ್ಪಸಂಖ್ಯಾತರು ಏನ್ ಮಾತನಾಡ್ತಾರೆ? ಇದೆಲ್ಲವೂ ಕೂಡ ಪ್ರಶ್ನಾರ್ಹವಾಗಿದೆ. ಸಮರ್ಥ ಶಾಮನೂರು ಪರ ಸಿದ್ದರಾಮಯ್ಯ ಕ್ಯಾಂಪೇನ್ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಗುಡುಗಿದ ಸಿಎಂ ಸಿದ್ದು. ಕಾಂಗ್ರೆಸ್ ಎಲ್ಲಾ ಸಮಾಜದವರನ್ನ ಒಟ್ಟಿಗೆ ಕೊಂಡೊಯ್ಯುವ ಪಕ್ಷ, ರಾಜ್ಯ ಶಾಂತಿಯ ತೋಟ ಆಗ್ಬೇಕು ಅನ್ನೋದು ನಮ್ಮ ಆಸಕ್ತಿ. ಬಿಜೆಪಿ ಧರ್ಮದ ಹೆಸರಲ್ಲಿ ಜನರನ್ನ ಹೊಡೆಯುವಂತಹ ಪಕ್ಷ. ಭಾರತೀಯ ಜನತಾ ಪಾರ್ಟಿ ಒಂದು ಕೋಮುವಾದಿ ಪಕ್ಷ. ಬಿಜೆಪಿಯವರು ಮಾನಗೆಟ್ಟವರು, ಅವರಿಗೆ ಮರ್ಯಾದೆ ಇಲ್ಲ. ಹಿಂದೂಗಳಲ್ಲಿ ಕೂಡ ಜಾತಿಗಳನ್ನ ಮಾಡಿ ಹಾಳು ಮಾಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು. ಚೆನ್ನಾಗಿ ಇರೋ ಕಡೆ ಹುಳಿ ಹಿಂಡುವವರು ಬಿಜೆಪಿಯವರು. ಹುಳಿ ಹಿಂಡುವವರ ಕಡೆ ಯಾವತ್ತು ನೀವು ಗಮನ ಕೊಡಬೇಡಿ ಅಂತ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಕನಿಷ್ಠ 50,000 ಮತಗಳ ಅಂತರದಿಂದ ಸಮರ್ಥನ ಗೆಲ್ಲಿಸಿ. ಸಮರ್ಥ ಶಾಮನೂರು ಪರ ಸಿದ್ದರಾಮಯ್ಯ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಎಲ್ಲಾ ಸಮುದಾಯಕ್ಕೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಧರ್ಮದ ಹೆಸರಲ್ಲಿ ಜನರನ್ನ ಒಡೆಯುವಂತ ಪಕ್ಷ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಒಂದು ಕೋಮುವಾದಿ ಪಕ್ಷ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಮರ್ಥ ಶಾಮನೂರು ಪರ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತಹ ವೇಳೆಯಲ್ಲಿ, ಪ್ರಚಾರದ ವೇಳೆಯಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಎಲ್ಲಾ ಧರ್ಮದವರನ್ನ, ಎಲ್ಲಾ ಸಮಾಜದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಆದ್ರೆ ಬಿಜೆಪಿ ಕೋಮುವಾದಿ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಇದು ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದೆ. ಧರ್ಮದ ಬಗ್ಗೆ ಜಗಳವನ್ನ ಹಚ್ತಾ ಇದೆ, ಧರ್ಮದ ಬಗ್ಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಹಿಂದೂಗಳಲ್ಲೂ ಕೂಡ ಜಾತಿಗಳನ್ನ ಮಾಡಿ ಹಾಳು ಮಾಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು. ಚೆನ್ನಾಗಿರೋ ಕಡೆ ಹುಳಿ ಹಿಂಡುವವರು ಬಿಜೆಪಿಯವರು. ಹುಳಿ ಹಿಂಡುವವರ ಕಡೆ ಯಾವತ್ತೂ ನೀವು ಗಮನ ಕೊಡಬೇಡಿ. ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಬರಬೇಕಾದ್ರೆ ಸಮರ್ಥನ ಗೆಲ್ಲಿಸಿ, ಕನಿಷ್ಠ 50,000 ಮತಗಳ ಅಂತರದಿಂದ ಸಮರ್ಥನ ಗೆಲ್ಲಿಸಿ ಅಂತ. ಕಳೆದ ಬಾರಿಯ ಎಲೆಕ್ಷನ್ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸಹಿತ
50,000 ಅಂತರದಲ್ಲಿ ಗೆದ್ದಿಲ್ಲ. ಈ ಪಾಯಿಂಟ್ನ ನಾವು ಇಟ್ಕೋಬೇಕಾಗುತ್ತೆ ಗಮನದಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರು ಅಷ್ಟು ಫ್ಯಾನ್ ಫಾಲೋಯಿಂಗ್, ಅಷ್ಟು ಶಾಮನೂರು ಕುಟುಂಬ ಅಂತ ಅಂದರೆ, ಅದರಲ್ಲೂ ಶಿವಶಂಕರಪ್ಪ ಅಂತ ಅಂದರೆ ಎಲ್ಲರೂ ಕೂಡ ಜನ ಹೋಗೊಟ್ಟು ಬರ್ತಿದ್ರು. ಅವರು ಅಂತ ಅಂದರೆ ಕಣ್ಣು ಮುಚ್ಕೊಂಡು ಓಟ್ ಹಾಕ್ತಿದ್ರು. ಹಾಗಾಗಿನೇ ಅಲ್ವಾ ಸತತವಾಗಿ 4 ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ದಕ್ಷಿಣ ಕ್ಷೇತ್ರದಲ್ಲಿ, ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆದ್ದು ಬಂದಂಥವ್ರು. ಅವರು ಸಹಿತ 50,000 ಮತಗಳ ಅಂತರದಿಂದ ಗೆದ್ದಿಲ್ಲ. ಆ ಕ್ಷೇತ್ರದಲ್ಲಿ ವೋಟ್ ಡಿವೈಡ್ ಆಗಿತ್ತು. ಈ ಬಾರಿನೂ ಸಹಿತ ವಿಭಜನೆ ಆಗುತ್ತಾ, ವೋಟ್ ಡಿವೈಡ್ ಆಗುತ್ತಾ? ಯಾಕಂದರೆ ಅಲ್ಪಸಂಖ್ಯಾತರ ಒಲವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆಯಾ? ಒಂದಿಷ್ಟು ಮುಸ್ಲಿಂ ಮುಖಂಡರು ಮಾತನಾಡುವಂಥದ್ದು, ಮುಸ್ಲಿಂ ಸಮುದಾಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಬಂಡಾಯ ಶಮನ ಆಗಿಲ್ಲ. ಸಾದಿಕ್ ಪೈಲ್ವಾನ್ ಅಲ್ಲಿರುವಂಥ ಜನಗಳಿಗೆ ಮೋಸ ಮಾಡಿ ಮತ್ತೆ ಅವರತ್ತ ಹೋಗಿದ್ದಾರೆ. ಯಾವುದೇ ಒಂದು ಅಧಿಕಾರ ಕೊಡ್ತೀನಿ ಅಂತ ಹೇಳಿರ್ಬೋದು, ಅದಕ್ಕೆ ಆಸೆ ಪಟ್ಟು ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಕೇಳಿ ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಸಹಿತ ನಮ್ಮ ಮಾತಿಗೆ ಮೀರಿದ್ದಾರೆ, ಒಂದು ಮಾತನ್ನು ಕೇಳಲಿಲ್ಲ, ಜನಗಳಲ್ಲಿ ಈ ಬೇಡಿಕೆಯನ್ನ ಇಡಲಿಲ್ಲ, ಜನಗಳ ಮುಂದೆ ಈ ಹೇಳಿಕೆಯನ್ನ ಕೊಡಲಿಲ್ಲ. ಈ ರೀತಿಯಾಗಿ ಮಾತುಕತೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡೋಣ ಅಂತ ಒಂದು ಮಾತನಾಡಲಿಲ್ಲ. ಇಷ್ಟೆಲ್ಲ ಆಗಿದೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಸಹಿತ ನೇರವಾಗಿ ಹೋಗಿ ಸಿಎಂ ಅವರನ್ನ ಭೇಟಿ ಆಗ್ತಾರೆ, ಮತ್ತೆ ಸಮರ್ಥಪರ ಪ್ರಚಾರ ಮಾಡ್ತೀನಿ ಅಂತ ಹೋಗ್ತಾರೆ. ಇಲ್ಲಿ ಅವರನ್ನ ನಂಬಿರುವಂತ ಜನಗಳಿಗೆ ಕೂಡ ಮೋಸ ಮಾಡಿದ್ದಾರೆ ಅಂತ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.